ಪಂಚಾಯತಿಗೆ ಇದು ಚರಂಡಿ ತೆಗೆಯೋದು, ಕೊಚ್ಚೆ ಬಾಯ್ಸ್ ಹಾಕೋದು, ಕಸ ಗುಡಿಸೋದು, ವಾಟರ್ ಮ್ಯಾನ್ ಕೆಲಸಕ್ಕೆ ಹೋದಾಗ ಅಲ್ಲಿ ಪೈಪ್ಲೈನ್ ಹಾಕ್ಸೋದು, ಆಮೇಲೆ ಬೀದಿ ಲೈಟ್ ಹಾಕೋದು, ತಿರುಗಿ ಯಾರನ್ನ ಮನೆಗಳಿಂದ ಲ್ಯಾಟ್ರಿನ್ ರಿಮ್ಮು ಭಾಷೆ ಹಾಕೋದು, ಇವೆಲ್ಲ ಭಾಷೆ ಹಾಕ್ತಾ ಇರ್ತೀವಿ. ಬೀದಿ ಎಲ್ಲರೂ ಏತಿದ್ರೆ ಅದನ್ನೆಲ್ಲ ಭಾಷಿಸ್ತೀವಿ. చిత్రం అంటే ఏమి లేదు సార్, ఒక పొందే అదే గలీజ్ అదే ఆ టైప్లో మనుషులు కానీ చూస్తూ ఉంటారు. ఎంత మేము ఆ పని చేస్తామన్నా ఆ టైప్లో చూస్తూ ఉంటారు అని చెప్తాను. ఆ పని ఎంత గొప్ప పని చేస్తుందన్న మేము ఆ టైప్లో చూస్తూ ఉంటారు ಮನುಷ್ಯನಿಗೆ. ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಆಫೀಸಲ್ಲಿ ಹೋಗ್ಬೇಕಂದ್ರೆ ತಲೆಗೆ ಟುವಾ ಸುತ್ಕೊಂಡು ಒಬ್ಬ ಜವಾನ್ಗಿಂತ ಬ್ರಿಟಿಷ್ ಕಾಲದಲ್ಲಿ ಆಳ್ತಿದ್ರಲ್ಲ ಆಳ್ಕೆಗಳಿಗೆ ದರ್ಬಾರ್ನ ಮಾಡ್ತಿದ್ರು, ಆ ತಲೆ ಇಲ್ಲಿ ಬಗ್ಗಿಸ್ಕೊಂಡು ಸ್ವಾಮಿ ನಮಸ್ಕಾರ ಸ್ವಾಮಿ ಅಂತ ಕೌನ್ಸಿಲರ್ಗಳಿಗೆ ಅವ್ರ ಕಾಲಿಗೆ ಕೈ ಮುಕ್ಕೊಂಡು ನಿಂತ್ಕೊಳ್ಬೇಕಾಗಿತ್ತು. ಏನನ್ನು ಕೇಳೋಕ್ಕೂ ನಮ್ಗೆ ಅವಕಾಶ ಕೊಡ್ತಿರ್ಲಿಲ್ಲ. ನೀನು ಯಾರು ನಡಿ ನೀನು ಆ ಕಡೆ ನಡೀರೋ ಅಂತಿದ್ದು, ನಮ್ಮನ್ನು ಮಾತಾಡ್ಸೋ ಭಾವನೆ ಕೂಡ ಇರಲಿಲ್ಲ ಅವಾಗ. ನಾವು ನಮ್ಮಿಂದ ಏನು ಬೇಕಾಗಿತ್ತು, ನಮ್ಮಿಂದ ಕೆಲಸ ಮಾತಾಡಬೇಕು. ಯಾಕಂದರೆ ಏಳು ಭಾಷೆಗೆ ಮಾತ್ರ ಇರಬೇಕು ನನ್ನ ಮಕ್ಕಳು, ನಮ್ಮಂತ ಮೇಲ್ಗಡೆ ಬರಬಾರ್ದು ಅಂತ ನಮ್ಮನ್ನು ಕೀಳ್ಬಾನೆಯಿಂದ ನೋಡ್ತಾಯಿದ್ರು. ಅಷ್ಟೊಂದು ಕೀಳ್ಬಾಗಿ ನೋಡ್ತಾ ಇದ್ರು. ಅವ್ರು ಮೀಟಿಂಗ್ ಆದಮೇಲೆ ಅವರೆಲ್ಲ ತಿಂದು ಮಿಕ್ಕಿದ್ದ ಎಂಜಿಲ್ದು ನಮ್ಗೆ ಕೊಡ್ತಾಯಿದ್ರು. ಅರೆ ನಿಮ್ಮ ಮನೆ ಮುಂದ್ಗಡೆ ನೀವು ಚೆನ್ನಾಗಿರಲಿ ಅಂತೇಳಿ ಕ್ಲೀನ್ ಮಾಡಿದಂಥವನಿಗೆ, ಆ ಹೆಣ್ಮಗುಗೆ ಒಂದು ಗ್ಲಾಸ್ ನೀರು ನಿಮ್ಮ ಮನೆಗೆ ಕರೆದು ಕೊಡೋಕ್ಕಾಗೋದಿಲ್ಲ ಅಂತಂದರೆ ಏನಿದು ಪರಿಸ್ಥಿತಿ? ಅಂದರೆ ಅಸ್ಪೃಶ್ಯತೆ. ಜಾಡ ಮಾಲಿನಿ ಬೀದಿ ಗುಡಿಸದೆ ಕೋಳಿ ಕೂಗೋದಿಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ. ಜಾಡ ಮಾಲಿನಿ ಬೀದಿ ಗುಡಿಸದೆ ಕೋಳಿ ಕೂಗೋದಿಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ. ಅರ್ಧ ನಿದ್ದೆಯ ಅವತಾರ ಪುರುಷ, ಕತ್ತಲಲ್ಲಿ ಮೈ ತುಂಬಾ ಕೆಲಸ. ಅರ್ಧ ನಿದ್ದೆಯ ಅರ್ಧ ನಿದ್ದೆಯ ಅವತಾರ ಪುರುಷ, ಕತ್ತಲಲ್ಲಿ ಮೈ ತುಂಬಾ ಕೆಲಸ. ಒತ್ತು ಮೂಡುವ ಮೊದಲೇ ಬದುಕಿನ ಕಾಯಕ ಬಲುಬಾರ, ನಿನ್ನ ಕಾಯಕ ಬಲುಬಾರ, ನಿನ್ನ ಕಾಯಕ ಬಲುಬಾರ, ನಿನ್ನ ಕಾಯಕ ಬಲುಬಾರ. ಜಾಡ ಮಾಲಿನಿ ಬೀದಿ ಗುಡಿಸದೆ ಕೋಳಿ ಕೂಗೋದಿಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ. ಮುದ್ದು ಮಕ್ಕಳು ಎದ್ದೇ ಇಲ್ಲ, ಮುದ್ದೆ ಕೂಳಿಗೆ ಜೀವನವೆಲ್ಲ. ಮುದ್ದು ಮಕ್ಕಳು ಮುದ್ದು ಮಕ್ಕಳು ಎದ್ದೇ ಇಲ್ಲ, ಮುದ್ದೆ ಕೂಳಿಗೆ ಜೀವನವೆಲ್ಲ. ಒದ್ದೆ ಆಯಿತಲ್ಲ ಮಲಮೂತ್ರ ಗದ್ದೆ ಗಟರದೊಳಗ, ಮಲಮೂತ್ರ ಗದ್ದೆ ಗಟರದೊಳಗ, ಮಲಮೂತ್ರ ಗದ್ದೆ ಗಟರದೊಳಗ. ಜಾಡ ಮಾಲಿನಿ ಬೀದಿ ಗುಡಿಸದೆ ಕೋಳಿ ಕೂಗೋದಿಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ, ಬೆಳಗಿನ ಸೂರ್ಯ ಉದಯ ಸಲ್ಲ. ಸರ್, ಕರ್ನಾಟಕ ಮತ್ತು ದಕ್ಷಿಣ ಭಾರತ ಮತ್ತು ಭಾರತ ಮಟ್ಟದಲ್ಲಿ ದಲಿತರು ಅಂತ ತಗೊಂಡ್ರೆ, ಶೆಡ್ಯೂಲ್ಡ್ ಕಾಸ್ಟ್ ಅಂತ ತಗೊಂಡ್ರೆ ಅದರಲ್ಲಿ ಭಾಳ ಜಾತಿಗಳು ಬರ್ತವೆ. ಅದರಲ್ಲಿ ಒಂದು ಜಾತಿ ಮಾದಿಗರು ಅಂತ ಹೇಳ್ಬಿಟ್ಟು, ಮಾದಿಗರು ಅಥವಾ ಬಂಗಿ ಮೇತಾರ್ ಕಮ್ಯುನಿಟಿ ಅಂತ ಕರೀತಾರೆ ನಮ್ಮನ್ನು. ಇಲ್ಲಿ ಭಾಳ ಪ್ರಾಬ್ಲಮ್ಸ್ ಇದ್ದಾವೆ ಮಾದಿಗರಿಗೆ. ಒಂದು ಪ್ರಾಬ್ಲಮ್ ಅಲ್ಲ, 100-150 ಪ್ರಾಬ್ಲಮ್ಸು ನಾವು ಫೇಸ್ ಮಾಡ್ತಾಯಿದ್ವಿ. ಯಾಕಂದರೆ ಅನೇಕ ವರ್ಷಗಳಿಂದ ನಮಗೆ ಶಿಕ್ಷಣ ಇಲ್ಲದಿದ್ದರಿಂದ, ಅನೇಕ ವರ್ಷಗಳಿಂದ ಅಸ್ಪೃಶ್ಯತೆ ಆಚರಣೆಯಲ್ಲಿ ನಾವು ಬಂದಿದ್ದರಿಂದ, ನಮ್ಮಲ್ಲಿ ತಲಾಂತರಗಳಿಂದ ಮಾಡ್ಕೊಂಬರ್ತಾ ಇರ್ತಕ್ಕಂಥ ಕೆಲವು ಗುಲಾಮ ಕೆಲಸಗಳು ನಡೀತಾನೆ ಇದ್ದಾವೆ. ನಾನು ನಮ್ಮ ಸ್ನೇಹಿತರು ಭಾಳ ಜನ ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾ ಒಂದು ಕನ್ಸಾಲ್ಡೇಟ್ ಮಾಡಿದ್ವಿ. ನಾವು ಯಾವ ವಿಷಯದ ಮೇಲೆ ನಾವು ಕೆಲಸ ಮಾಡಬೇಕು, ತಮಟೆ ಆಗಿ ನಾವು ಏನು ಮೇಲೆ ಕೆಲಸ ಮಾಡಬೇಕು, ಎಲ್ಲ ಮಾಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಆದರೂ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಯಾವುದು ಅಂತ ಬಂದಾಗ ನಮಗೆ 2 ಭಾಳ ಮುಖ್ಯವಾದಂಥ ವಿಷಯಗಳನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸಾಮಾಜಿಕ ಕಳಂಕ ಇರ್ತಕ್ಕಂಥ ವಿಷಯಗಳು ಯಾವ್ಯಾವು ಅಂತೇಳ್ಬಿಟ್ಟು ಒಟ್ಟಾರೆ. ಅದರಲ್ಲಿ ಒಂದು ಮಲ ಹೊರುವ ಪದ್ಧತಿನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವೃತ್ತಿ, ಇನ್ನೊಂದು ದೇವದಾಸಿ ಪದ್ಧತಿ.
ಮೊದಲಿಗೆ ಪೌರ ಕಾರ್ಮಿಕರು ಪಟ್ಟಣ ಪಂಚಾಯತಿ ಪಾವಗಡದಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿರ್ತಕ್ಕಂಥ ಜಾಡಮಾಲೆಗಳು ಸ್ಥಿತಿಗತಿಗಳು ಹೆಂಗಿದ್ವಪ್ಪ ಮೊದಲು ಅಂದರೆ ಅವ್ರಿಗೆ ಕೇವಲ 500 ರೂಪಾಯಿ 1000 ರೂಪಾಯಿ ಜಾಡಮಾಲೆಗಳಿಗೆ ಸಂಬಳ ಕೊಡ್ತಾಯಿದ್ರು. ಆಮೇಲೆ ಪೌರ ಕಾರ್ಮಿಕರಿಗೆ ಕೇವಲ 200 ರೂಪಾಯಿ 2200 ರೂಪಾಯಿ ಕೂಲಿ ಕೊಡ್ತಾಯಿದ್ರು ಅವ್ರಿಗೆ ಒಂದು ತಿಂಗಳಿಗೆ. ಅಂದರೆ ಎಲ್ಲೂ ಭಾಗವಹಿಸೋದಕ್ಕೆ ಆಗಲಿ ಪಡ್ಕೊಳ್ಳೋದಕ್ಕೆ ಆಗಲಿ ಸಮಾನ ಅವಕಾಶ ಸಿಗ್ತಾಯಿಲ್ಲ ಜಾತಿಗೆ. ಉದಾಹರಣೆ, ಎಲ್ಲಾದರೂ ಒಂದು ಕೆಲಸಕ್ಕೆ ಹೋದರೂ ಅಲ್ಲೂ ಜಾತಿನೇ ಅಡ್ಡ ಬರ್ತೈತೆ. ಏನಾದರೂ ಒಂದು ನಾವು ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಹೋದರೆ ನೀನು ಅಂಥ ಜಾತಿಯನ್ನು ಅಲ್ಲಿ ಕೂತ್ಕ. 2013ರಲ್ಲಿ ಕರ್ನಾಟಕ ಸರ್ಕಾರ ಮಲಾವರವರನ್ನು ಸಮೀಕ್ಷೆ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಗುತ್ತಿಗೆ ಪೌರ ಕಾರ್ಮಿಕರನ್ನು ಮತ್ತು ಗ್ರಾಮ ಪಂಚಾಯತಿ ಜಾಡಮಾಲೆಗಳನ್ನು ಮಲಾವರವರು ಅಂತ ಗುರುತಿಸೋದನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಟ್ಬಿಡ್ತಾರೆ. ಯಾಕಂದರೆ ಅವ್ರು ಮಲಾವರವರು ಅಲ್ಲ ಅಂತೇಳಿ. ಆದರೆ ಕಾನೂನು ಪ್ರಕಾರ ಪ್ರತಿನಿತ್ಯ ಅವರು ಮಲಮೂತ್ರವನ್ನು ಸ್ವಚ್ಛ ಮಾಡ್ತಾಯಿದ್ದಾರೆ, ಬಯಲು ಶೌಚಾಲಯಗಳನ್ನು ಸ್ವಚ್ಛ ಮಾಡ್ತಾಯಿದ್ದಾರೆ. ಅದರ ಪ್ರಕಾರ ತಮಟೆ ಸಂಸ್ಥೆಯೇ ಅವರನ್ನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ, ಅಂದರೆ ಅಫಿಡೌಟ್ನ ಫಿಲ್ ಮಾಡಿಸಿ, ನೋಟ್ರಿ ಕಡೆಯಿಂದ ಅಫಿಡೌಟ್ ಮಾಡಿಸಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ 273 ಅಫಿಡೌಟ್ಗಳನ್ನ ಸಲ್ಲಿಸ್ತೀವಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ಕೇಳ್ಕೊಳ್ತೀವಿ, ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡಿ ನಾವು ಮಲಾವರವರು ಅಂತ ಗುರುತಿಸೋದಕ್ಕೆ ಅಂತ ಹೇಳಿ. ಈ ಒಂದು ವಿಷಯ ಇದುವರೆಗೂ ಸಹ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಪೆಂಡಿಂಗ್ ಇದೆ. ಇನ್ನೂ ದಲಿತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ್ನ ಸಿಗದಂಗೆ ಅವ್ರಿಗೆ ಆ ಸೌಲಭ್ಯಗಳ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಯಾರೋ ಒಬ್ಬ ಮೇಲ್ವರ್ಗದವರು ಇವರ ಹೆಸರಲ್ಲಿ ಅವರು ಬರ್ತಕ್ಕಂಥ ಸೌಲಭ್ಯಗಳ್ನ ತಿಂತಾರದು ನನ್ನ ದೃಷ್ಟಿಗೆ ಬಂತು. ಆವಾಗ ಆ ಸರ್ಕಾರದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳ್ನ ಆ ಜನಾಂಗಕ್ಕೆ ಕೊಡಿಸ್ಬೇಕು, ಆ ಜನಾಂಗನ ಅವೇರ್ನೆಸ್ ಮಾಡಬೇಕು, ಆ ಜನಾಂಗ ಸಮಾನವಾಗಿ ಬದುಕಬೇಕು, ಆ ಜನಾಂಗಕ್ಕೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ತಮಟೆ ಸಂಸ್ಥೆಯಿಂದ ನಾವು ಹೋರಾಟಗಳನ್ನ ರೂಪಿಸ್ಕೊಂಡು ಮುಂದೆ ಹೋದ್ವಿ. ಇವು ಹೆಲ್ತ್ ಇನ್ಸ್ಪೆಕ್ಟ್ರ್ ಮನೆ ಹತ್ರ ಹೋಗ್ತಾಯಿದ್ವಿ. ಅವರು ಎಲ್ಲಿಗೋ ಕಳಿಸಿದ್ರೆ ಅವರು ಅಂಥದ್ದಾಗೆಲ್ಲ ಹೋಗ್ತಾಯಿದ್ವು. ಅದು ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅದು ಎಲ್ಲ ಬಿಟ್ಟಿದ್ದೀವಿ. ಮನೆ ಹತ್ರ ಹೋಗೋದು, ತಿಕ್ಕ ತೊಳೆಯೋದು, ಮಖ ತೊಳೆಯೋದು ಇಂಥವೆಲ್ಲ ಇಲ್ಲ. ಈ ಸಂಘ ಬಂದಾಗಲ್ದಟ್ಟೆ ಅಂಥವೇನೂ ಇಲ್ಲ ಸರ್. మంతిని పనులకి 15 గంటలకు పోతే 15 పోతే 10 గంటలకు పని చేసుకొని నెక్స్ట్ 2 గంటల ఇంటి తోటలో పని చేసుకొని 8 గంటలు పేతేసి తోటలో శనక్కాయ పీకేసి శనక్కాయ వేపించుకుని అంతా ఇష్టం పని చేస్తాను. ఇంట్లో కోన్సాలంతా ఇంటి పని చేసుకునేది, బాత్రూమ్ క్లీనింగ్ చేసుకునేది అంతా సుమారు చేసుకుంటాను. మురాది ఉండాలి మాకు. కుక్క ఉంటేనే ఎదబడాలి. మేము పోతేనే ఆఫీస్లోనా మాకు బిక్కోటిగా బాగా ఉండాలి. మేము ఎదబడిసి కింద కుక్కునేది, వాళ్ళు వస్తే మేము పైకి లేసేది అంత ఎదబడతాం. ఫస్ట్ వాళ్ళకి ఎదబడాలి కూడా. మేము ధైర్యంగా పోయి అడుగుతాము, సమము అంత అడిగి ఇడిసి ధైర్యంగా తెచ్చుకుంటాం. మాకు సంఘం బిక్కొట్టది. ಸಂಘ ಮಾಡಿದಾಗಲೂ ಒಂದು ಗ್ರಿಪ್ಪ ಬಂತು. ಇವ್ರನ್ನೇನು ಮಾತಾಡೋಕ್ಕಾಗಲ್ಲ, ಯಾರನ್ನೂ ಕಡಿಕೆ ತೆಗಿಯೋಕ್ಕಾಗಲ್ಲ ఇవ్వన్నా ಅಂತಂದು ಒಂದು ಇದು ఆయితు. మా సంఘంలో సార్ నెలకు 100 కట్టుకుపోతాము. మా సంఘం ఇంకా టిఫన్, మాసు, ఐరన్ కార్డ, బ్లౌజులు, ಬೂಟ್ಲು ಅವన్నీ ಇಚ್ಚಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಇವರು ಸಫಾಯಿ ಕರ್ಮಚಾರಿಗಳು ನಮ್ಮನ್ನು ಏಕ್ದಮನ್ನು ಒಪ್ಪಲಿಲ್ಲ. ನಮ್ಮನ್ನು ಅವ್ರು ಸುಮಾರು ಒಂದು 6 ತಿಂಗಳು ಇವ್ರ ಜೊತೆಯಲ್ಲಿ ದಿನ ನಾನು ಬರೋದು, ಬೆಳಿಗ್ಗೆ ಬರೋದು, ನಾವು ಅವ್ರನ್ನ ಮಾತಾಡ್ಸೋದು, ಏನು ಚೆನ್ನಾಗಿದ್ದೀರಾ, ಏನಾಗಿದೆ ಹಿಂಗೆಲ್ಲ ಮಾತಾಡ್ಸಿ ಅವ್ರು ನಮ್ಗೆ ಯಾರು ಇವ್ರು ಹಿಂಗೆ ಬರ್ತಾರೆ, ಏನಕ್ಕೆ ಬರ್ತಾರೆ, ಯಾವ ಥರ ಬರ್ತಾರೆ, ಏನು ಅಂತ ಹೇಳ್ಬಿಟ್ಟು ನಮ್ಮನ್ನ ಒಂಥರ ಗೇಲಿಯಾಗಿ ನೋಡೋರು. ಆಮೇಲೆ ನಾವು ಬರ್ತಾ ಇವ್ರ ಬಗ್ಗೆ ನಾವು ಮಾತಾಡ್ತಾ ಇವ್ರು ಕೆಲವು ಸೌಲಭ್ಯಗಳನ್ನ ಕೊಡಿಸ್ತಾ ಬಂದಾಗ ಆಮೇಲೆ ನಮ್ಮನ್ನು ನಂಬಿ ಸ್ವಲ್ಪ ಹತ್ರಕ್ಕೆ ಬಂದರು. ಅವ್ರಿಗೆ ಯಾವುದೇ ಆಫೀಸು, ಯಾವುದೇ ಕಚೇರಿ, ಅಲ್ಲಿ ಯಾವ್ಯಾವ ಕಚೇರಿಯಲ್ಲಿ ಏನೇನು ಸೌಲಭ್ಯ ಇದೆ, ನಾವು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನತಕ್ಕಂಥ ಯಾವುದೇ ರೀತಿ ಅವ್ರಿಗೆ ಅರಿವಿರೋದಿಲ್ಲ. ಕೆಲವೊಂದು ಅವ್ರಿಗೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಇದೆ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಉದ್ಯೋಗ ಇದು ಅಧಿಕಾರಿಗಳಿರ್ತಾರೆ, ಅವ್ರು ಏನೇನು ಕೆಲಸ ಮಾಡ್ತಾರೆ, ಆ ಥರದ್ದೆಲ್ಲ ಅವ್ರಿಗೆ ನಾವು ಗೈಡೆನ್ಸು, ಅರಿವು ಮೂಡಿಸ್ತಕ್ಕಂಥದ್ದು. ನಾಯಕತ್ವದ ಗುಣ ಬೆಳೆಸ್ಕೊಂಡಿದ್ದಾರೆ ಅವರು. ಅವರ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡ್ಕೋಬೇಕು ಅಂತ ನಾವೇನು ಕನಸು ಕಂಡಿದ್ವಿ, ಆ ಒಂದು ಕನಸು ಇವತ್ತು ನನಸಾಗಿದೆ. ಅವರೇ ನಾಯಕತ್ವ ತಗೊಂಡು ಅವರೇ ಮುನ್ಸಿಪಾಲಿಟಿಗೆ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಧೈರ್ಯವಾಗಿ ಅಧಿಕಾರಿಗಳ ಮುಂದ್ಗಡೆ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಪರಿಹಾರ ಮಾಡ್ಕೊಳ್ಳೋಂಥ ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಇವತ್ತು ಬಂದಿದೆ. ಊಟ ಮಾಡ್ಕೊಂಡು ಬರೋಕ್ಕೆ ತೊಂದರೆ ಆಗ್ತಾಯಿದೆ. ಮನೆಗಳಿಗೆ ಊಟ ಇರೋದಿಲ್ಲ, ಕೆಲವು ಟೈಮಲ್ಲಿ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ಅವ್ರು ತೊಂದರೆ ಆಗುತ್ತೆ. ಅವರು ಕೆಲವು ಟೈಮ್ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೇನೆ ಕೆಲಸ ಮಾಡ್ತಾರಂತ ಅಧಿಕಾರಿಗಳ ಜೊತೆಗೆ ಸೇರಿ ರಾಜಕಾರಣಿಗಳನ್ನ ಕರೆಸಿ ಇಬ್ಬರದು ಒಂದು ಸಭೆ ಮಾಡಿ ನಾವು ಮಾತಾಡಿದಾಗ ಆಗ ಅಧಿಕಾರಿಗಳು ಮತ್ತು ರಾಜಕಾರಣಿಗಳೆಲ್ಲ ಸ್ಪಂದಿಸಿ
ಎಲ್ಲ ಕಾರ್ಮಿಕರ ಮಾತುಗಳಿಗೆ ಕೊಟ್ಟು 22.7ನಲ್ಲಿ ಇರ್ತಕ್ಕಂಥ ಅಮೌಂಟ್ನಲ್ಲಿ ತೆಗೆದು ಅವ್ರಿಗೆ ಮಧ್ಯಾಹ್ನ 10 ಗಂಟೆಗೆ ಮಧ್ಯಾಹ್ನದ ಊಟ ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ರು. ಈಗಾಗಲೇ ಒಂದು 8 ತಿಂಗಳಿಂದ ಇದು ನಡೀತಾ ಇದೆ. ಮತ್ತು ಈ ಜನ ಯಾರಿದ್ದಾರೆ ನಮ್ಮ ಸಫಾಯಿ ಕರ್ಮಚಾರಿಗಳು, ಅವ್ರು ನೋಡಿದ್ರೆ ಅಪೌಷ್ಟಿಕತೆ, ಅನಿಮಿಕ್ಕು, ಎಲ್ಲರೂ ಅನಿಮಿಕ್ಕು, ಎಲ್ಲರೂ ಕುಡ್ತಾ ಕಲ್ತ್ಕೊಂಡಿದ್ದಾರೆ. ಎಲ್ಲ ಡ್ರಿಂಕರ್ಸ್. ಬೆಳಿಗ್ಗೆನೇ ಕುಡಿಬೇಕು, ಮಧ್ಯಾಹ್ನ ಕುಡಿಬೇಕು, ರಾತ್ರಿ ಕುಡಿಬೇಕು. ಅವರ ಆರೋಗ್ಯ ಸಂಪೂರ್ಣವಾಗಿ ನಾಶ ಆಗಿದೆ. ಅವರ ದೇಹಗಳಲ್ಲಿ ರಕ್ತನೇ ಇಲ್ಲ, ರಕ್ತ ಹೀರ್ಬಿಟ್ಟಿದ್ದಾರೆ ಎಲ್ಲರೂ. ಕೂತ್ಕೊಂಡು ಮಾತಾಡಿದಾಗ ಏನಿದು ಪ್ರಾಬ್ಲಮ್ಮು, ಏನು ಯಾಕೆ ಹಿಂಗೆ ಅಣ್ಣ, ನಾವು ಗಲೀಜು ಕೆಲಸ ಮಾಡಬೇಕಾದ್ರೆ ಕುಡಿಲೇಬೇಕಾಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ, ವಾಸನೆಗೆ ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಕುಡಿತೀವಿ. ಈ ಮಾಮೂಲಾಗಿ ದಲಿತರ ಹೆಣ್ಣು ಮಕ್ಕಳಲ್ಲಿ ಗಂಭೀರವಾದಂಥ ಕಾಯಿಲೆಗಳಿದ್ದಾವೆ. ದಲಿತರ ಗಂಡು ಮಕ್ಕಳಲ್ಲೂ ಸಹ ಗಂಭೀರವಾದ ಕಾಯಿಲೆಗಳಿದ್ದಾವೆ. ಯಾಕಂದರೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಹೋಗೋಕ್ಕಾಗಲ್ಲ, ತೋರಿಸ್ಕೊಬೇಕಾಗಲ್ಲ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿನೇ ಇರಲ್ಲ ಅವರಿಗೆ. ಹಾಗಾಗಿ ನಾವು ತಮಟೆ ಸಮಸ್ಯೆಯಿಂದ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ, ಅಂಥ ಗಂಭೀರವಾದಂಥ ಕಾಯಿಲೆಗಳಿರೋರನ್ನ ನಾವು ಹಳ್ಳಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರನ್ನ ಗುರುತಿಸಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಯಾವ ಕಾಯಿಲೆ ಇವ್ರಿಗಾಗಿದೆ, ಯಾವ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆ ಡಾಕ್ಟ್ರ್ ಹತ್ರ ಹೋಗಿ ಆ ಕಾಯಿಲೆ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿಸಿ ಈ ಪೇಷೆಂಟಿಂದ ಅವ್ರಿಗೆಲ್ಲ ಕಾಯಿಲೆಗಳ್ನ ತಿಳಿಸಿ ಅವ್ರಿಗೆ ಬೇಕಾದಂಥ ಔಷಧಿಗಳನ್ನ ಕೊಡಿಸೋದಾಗಿರ್ಬೋದು, ಅಥವಾ ಇಲ್ಲಿಂದ ಮುಂದೆ ತುಮಕೂರು ಡಿಸ್ಟಿಕ್ ಲೆವೆಲ್ಗಾಗಿರ್ಬೋದು, ರಾಜ್ಯ ಮಟ್ಟದ ಆಸ್ಪತ್ರೆಗಾಗಿರ್ಬೋದು ಕಳಿಸ್ಕೊಡೋ ನಿಟ್ಟಿನಲ್ಲಿ ನಾವು ಅವ್ರನ್ನ ಆ ಜನಾಂಗಕ್ಕೆ ಕೆಲಸ ಮಾಡ್ತಾ ಆಸ್ಪತ್ರೆಯಲ್ಲಿ ಅವ್ರಿಗೆಲ್ಲ ತೋರಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ವಿ ಸಂಸ್ಥೆಯಲ್ಲಿ. 7, 8 ಮತ್ತು 9ನೇ ಸಂದರ್ಭದಲ್ಲಿ ಸಮುದಾಯ ಮೇಲ್ವಿಚಾರಣೆ ಮತ್ತು ಯೋಜನೆಯ ಕಾರ್ಯಕ್ರಮದಲ್ಲಿ, ಅಂದರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಸಂಬಂಧಪಟ್ಟಂತೆ ಕಮ್ಯುನಿಟಿ ಮಾನಿಟರಿಂಗ್ ಆ್ಯಂಡ್ ಪ್ಲಾನಿಂಗ್ ಪ್ರೋಗ್ರಾಮ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತುಮಕೂರು ಜಿಲ್ಲೆಯಲ್ಲಿ 160 ಹಳ್ಳಿಗಳಲ್ಲಿ ನಾವು ಈ ಆರೋಗ್ಯ ಮತ್ತು ಮೇಲ್ವಿಚಾರಣೆ ಕಾರ್ಯಕ್ರಮನ ರೂಪಿಸಿದ್ದೀವಿ. ಇದು NRHM ಭಾಗವಾಗಿ ಬಂದಿರತಕ್ಕಂಥ ಕಾರ್ಯಕ್ರಮ. 66 PHCಗಳನ್ನು ನಾವು ಮಾನಿಟ್ರ್ ಮಾಡಿ, ದಾಖಲೆಗಳನ್ನು ಮಾಡಿ, ಸರ್ವೆ ಮಾಡಿ, ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಆ 160 PHCಗಳಲ್ಲಿ ಆರೋಗ್ಯ ಸವಲತ್ತುಗಳನ್ನು ನಾವು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಶ್ರಮ ವಹಿಸಿ ಕೆಲಸ ಮಾಡಿದ್ದೀವಿ. ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡು ಸಾರ್ವಜನಿಕವಾಗಿ ಎಲ್ರಿಗೂ ತಿಳಿಯೋ ರೀತಿಯಲ್ಲಿ ಒಂದು ಸಮಸ್ಯೆ ಮುಂದಕ್ಕೆ ಬಂದು ಕೆಲಸ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ತೇವೆ. ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರಿಂದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಹೇಳ್ಕೊಳ್ಳೋದಕ್ಕೆ ಭಾಳ ಅನುಕೂಲವಾದಂಥ ಪರಿಸ್ಥಿತಿ ಈಗ ಬಂದಿದೆ. 12-13 ಇಯರಲ್ಲಿ ಪ್ರಾವಿಡೆಂಟ್ ಫಂಡ್ ಹಣವನ್ನು ಕಾರ್ಮಿಕರಿಂದ ಕಟ್ಟಿಸ್ಕೊಂಡು, ಆದರೆ ಪ್ರಾವಿಡೆಂಟ್ ಫಂಡ್ ಆಫೀಸಿಗೆ ದುಡ್ಡು ಕಟ್ಟಿರಲಿಲ್ಲ. ಇದು ಸುಮಾರು 6 ಲಕ್ಷ ರೂಪಾಯಿಯಷ್ಟು ದೊಡ್ಡ ಅಮೌಂಟು. ಅದನ್ನು ನಾವು ಅಧಿಕಾರಿಗಳಿಗೆ ಪದೇ ಮಾತಾಡಿ ನಂತರ ನಾವು DC-ಗೆ ಕಂಪ್ಲೇಂಟ್ ಕೊಟ್ವಿ. DC ಅವರು ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ರು. ನೋಟಿಸ್ ಇಶ್ಯೂ ಮಾಡಿದ ತಕ್ಷಣ ಅಧಿಕಾರಿಗಳು ನನ್ನನ್ನು ಹುಡ್ಕೊಂಬಂದು ಅಷ್ಟು ಹಣವನ್ನು ತಂದು PF ಆಫೀಸ್ನಲ್ಲಿ ವಿತ್ ಪೆನಾಲ್ಟಿ ಕಟ್ಬಿಟ್ಟು ರಸೀದಿಗಳನ್ನ ತೊಗೊಂಡು ಮತ್ತೆ DC ಹತ್ರ ಹೋಗಿ ಈ ಪ್ರಾಬ್ಲಮ್ ಕರೆಕ್ಷನ್ ಮಾಡಿದ್ದೀವಿ, ಈಗ ಪ್ರಾವಿಡೆಂಟ್ ಫಂಡ್ ಹಣ ಜಮಾ ಆಗಿದೆ ಅಂತೇಳಿ ನಮಗೆ ಎನ್ಶ್ಯೂರ್ ಮಾಡಿದ ಮೇಲೆ ನಾವು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ವಿ. ಮಕ್ಕಳು ಎಜುಕೇಷನ್ನು ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತಾರಲ್ಲ ಸರ್, ಅವ್ರನ್ನೂ ನಾವೇ ಹೋಗ್ಬಿಟ್ಟು ಅವ್ರ ತಂದೆಯವ್ರನ್ನ ಭೇಟಿಯಾಗಿಬಿಟ್ಟು ನಿಮ್ಮ ಮಕ್ಕಳು ಏನು ಎಜುಕೇಷನ್ ಮಾಡ್ತಾರೆ ಅಂತ ಕೇಳಿಬಿಟ್ಟು, ಅವರು ಈ ಥರ ನಮ್ಮ ಹುಡುಗ 5ನೇ ತರಗತಿ ಓದ್ತಾ ಇದ್ದ, ಅವನು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದಾನೆ, 7ನೇ ತರಗತಿ ಓದ್ತಾ ಇದ್ದ, ಅವನು ಬಿಟ್ಟು ಅಡ್ಡಾಡ್ತಾ ಇದ್ದಾನೆ, ಅವ್ರನ್ನು ಈ ಸ್ಕೂಲ್ಗೆ ಹೋಗು ಅಂದರೂ ಕೂಡ ಹೋಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಂಥವ್ರನ್ನ ನಾವು ಭೇಟಿಯಾಗಿಬಿಟ್ಟು ಮಕ್ಕಳನ್ನ, ಇಲ್ಲಪ್ಪ ನಿಮ್ಮ ತಂದೆಯವರು ಸಮಾಜದಲ್ಲಿ ಒಂದು ಹೀನವಾದ ಒಂದು ಕೆಲಸ ಮಾಡ್ತಾಯಿದ್ದಾರೆ, ಆ ಒಂದು ಕೆಲಸ ಮತ್ತೆ ನೀವು ಮಾಡಬಾರ್ದು, ನೀವೇನಾದರೂ ಮಾಡಿಬಿಟ್ಟು ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ನೀವು ಮುಂದೆ ಒಂದು ಒಳ್ಳೆಯ ಹುದ್ದೆಯನ್ನು ಪಡಿಬೇಕು, ಹಾಗಾಗಿಬಿಟ್ಟು ನೀವು ಓದಿ ಅಂತ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ ಸರ್. ಸರ್, ನಾವು ಮಾಡೋದು ಪೌರ ಕಾರ್ಮಿಕರ ಮಕ್ಕಳಿಗೆಲ್ಲ, ಅವರು ಮತ್ತು ಅವ್ರ ತಂದೆ ತಾಯಿಗೆ ಪೌರ ಕಾರ್ಮಿಕರು ಆಗಬಾರ್ದು, ಅವರು ಪೆನ್ನು ಕಂಪ್ಯೂಟರ್ ಇಡಬೇಕು ಹೊರತು ಪರಕೆಯನ್ನು ಇಡಬಾರ್ದು ಅಂತ ಆ ಉದ್ದೇಶದಿಂದ ಮಾಡ್ತಾಯಿದ್ರು ಸರ್. ಅವರು ಯಾಕಂದರೆ ಅವ್ರು ಪೌರ ಕಾರ್ಮಿಕರ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ, ಮತ್ತು ಅವ್ರು ಓದಲ್ಲ, ಅವ್ರಿಗೂ ಶಿಕ್ಷಣದ ಬಗ್ಗೆ ಅರಿವಿಲ್ಲ. ಅದರಿಂದ ಈ ಟ್ಯೂಷನ್ ಮಾಡಿದ್ರೆ ಓದ್ತಾರೆ, ಉನ್ನತ ವ್ಯಾಸಂಗ ಮಾಡ್ತಾರೆ, ಆ ಕೆಲಸ ಮಾಡಬಾರ್ದಂತ ಈ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಸರ್. ಇದು ಹೇಳಿ, ನೀವು ಹೇಳಿ 2 1 2
2 4 2 3 ಲಾರು. A for apple. B for ball. C for cat. D for dog. ನಾವು ಅಂದರೆ ಇವಾಗ ಮನೆಯಲ್ಲಿ ಇವಾಗ ಬುಕ್ಸ್ ಕೊಡ್ಸೋಕ್ಕಾಗಲಿ, ಬ್ಯಾಗ್ ಕೊಡ್ಸೋಕ್ಕಾಗಲಿ, ಪೆನ್ ಕೊಡ್ಸೋಕ್ಕಾಗಲಿ, ನೋಟ್ಬುಕ್ಸ್ ಕೊಡ್ಸೋಕ್ಕಾಗಲಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದೇ ಭೀಮಶಾಲೆಗೆ ಬಂದರೆ ನಮಗೆ ಅಷ್ಟು ಇವು ವಸ್ತುಗಳು ಅನುಕೂಲ ಮಾಡ್ತಾರೆ. ಮತ್ತು ನಮಗೆ ಈಗ ಏನನ್ನ ಹಾಸ್ಟೆಲ್ಗೆ ಹೋಗ್ಬೇಕಂದ್ರೆ ನಮಗೆ ಇವಾಗ ನಿಮ್ಮ 5th ಮುರಾರ್ಜಿ ಎಕ್ಸಾಮ್ ಬರೆಸಿ ಅವರು ನಿಮಗೆ ಹಾಸ್ಟೆಲ್ಗೆ ಸೇರಿಸ್ತೀವಿ ಬನ್ನಿರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಮತ್ತು ನಾವು ಹಾಸ್ಟೆಲ್ಗೆ ಹೋಗ್ಬೇಕಂತ ಇದ್ದರೆ ಎಂಥ ರಿಕ್ವೆಸ್ಟಲ್ಲಾದರೂ ಆಗಲಿ ಸೇರಿಸ್ತಾರೆ. ಭೀಮಶಾಲೆ ಅನ್ನೋದು ಪೌರ ಕಾರ್ಮಿಕ ಮಕ್ಕಳಿಗಂತ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟು ಅದರಿಂದ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಿದ್ದಾರೆ ಸರ್. ಅದರಿಂದ ನಾವು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್. ಏನೇನು ಅವಕಾಶ, ಏನೇನು ಸೌಲಭ್ಯಗಳು? ಪೆನ್ನು, ಪುಸ್ತಕ, ಆಮೇಲೆ ನೋಟ್ಸು, ಜಾಮಿಟ್ರಿ. ಆಮೇಲೆ ಇವಾಗ ಜಾಮಿಟ್ರಿ ಅವೆಲ್ಲ ಬೇರೆ ಕಡೆ ಕೊಂಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ಸರ್. ಆದರೂ ಓದಿನ ಜೊತೆಯಲ್ಲಿ ಜಾಮಿಟ್ರಿ, ಆಮೇಲೆ ಬುಕ್ಸು, ನೋಟ್ಸು, ಬ್ಯಾಗು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಿದ್ದಾರೆ ಸರ್. ನಾವು ಇಲ್ಲಿ ಕೂಲಿ ಮಾಡಿ ಶಾಲೆಗೆ ಕಳಿಸ್ತಾ ಇದ್ವಿ. 4ನೇ ಕ್ಲಾಸ್ ಓದಿಸಿದ್ವಿ. 4ನೇ ಕ್ಲಾಸ್ ಓದಿಸಿ 5ಕ್ಕೆ ಹೋದ. 5ಕ್ಕೆ ಹೋಗಿ ಎಕ್ಸಾಮ್ ಬರ್ದ. ಆವಾಗ ಹಿಂಗೇನೇ ಮುರಾರ್ಜಿದಕ್ಕೆ ಇದು ಬಂತು. ತಮಟೆ ಸಂಸ್ಥೆಯಿಂದ ಹಿಂಗೆ ಮುರಾರ್ಜಿಗೆ ಕಾಲ್ ಮಾಡ್ತೀವಿ, ಸೇರಿಸ್ತೀರಾ ಅಂತ ಬಂದರು ಸಿದ್ಧಗಂಗಯ್ಯವರು. ನಾವು ಅದನ್ನು ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ವಿ. ಈ ಥರ ಅಂತಂದು ಅವ್ರು ನಮಗೆ ಹೇಳಿದರು. ಸರಿ, ನಮಗಿಲ್ಲಿ ಕೂಲಿ ಮಾಡಿ ಓದಿಸ್ತಾ ಇದ್ವಲ್ಲ, ಸರಿ ಮತ್ತು ಇಂಗ್ಲೀಷ್ ಮೀಡಿಯಮನ್ನು ಕಲೀಲಿ, ಇಲ್ಲಂತ ಹಳ್ಳಿ ಒಳಗೆ ಬೇಡ ಅಂತಂದು ಆಯಿತು ಸರ್ ಸೇರಿಸ್ತೀವಿ ಅಂತಂದು ಅವ್ರ ಹತ್ರ ಮಾತಾಡಿದ್ವಿ. ಅವರು ಟ್ಯೂಷನ್ ಇಕ್ಕಿರು, ಎಕ್ಸಾಮ್ ಬರ್ಸಿರು. ಅದರೊಳಗೆ ಪಾಸಾದ. ತುಮಕೂರಿಗೆ ಕೌನ್ಸಿಲಿಂಗಿಗೆ ಕರೆಸಿರು. ಅಲ್ಲಿಗೆ ಹೋದ್ವಿ. ಅಲ್ಲೂ ಇದಾಯಿತು. ಅಲ್ಲಿ ಕೇಳಿದರು ನಿಮ್ಗೆ ಯಾವ ಕಡೆ ಬೇಕು ಅಂದರು. ನಮಗೆ ಹಿಂಗೆ ಇನ್ನೂ ಹೊಸ್ದಾಗಿ ಸೇರಿಸ್ತಾ ಇದ್ವಿ, ಇಲ್ಲೇ ಬಡನಹಳ್ಳಿಗೆ ಹಾಕ್ಕೊಡಿ ಸರ್ ಅಂದ್ವಿ. ಅವ್ರು ಹಾಕ್ಕೊಟ್ರು. ಬಡನಹಳ್ಳಿಗೆ ಸೇರಿಸ್ತಾ ಇದ್ವಿ. ತಮಟೆ ಸಂಸ್ಥೆಯಿಂದ ಸಿದ್ಧಗಂಗಯ್ಯರ ಕಡೆಯಿಂದ ನಾವು ಅಲ್ಲಿಗೆ ಸೇರಿಸಿತ್ತಾಯ್ತು ಸರ್. ಸಫಾಯಿ ಕರ್ಮಚಾರಿ ಯುವಕರು ಯಾರಿದ್ದಾರೆ, ಯುವಕರು ತುಂಬ ಜನ ಈ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ನಾವು ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಹೋಗಬಾರ್ದು ನೀವು ಅಂತೇಳಿ ಯಾರ್ಯಾರೆಲ್ಲ ಯುವಕರು ಪೊಟೆನ್ಷಿಯಲ್ ಯುವಕರನ್ನ ಐಡೆಂಟಿಫಿಕೇಷನ್ ಮಾಡಿ ಅವ್ರಿಗೆ ಪರ್ಯಾಯ ಉದ್ಯೋಗಗಳಿಗೆ ವ್ಯವಸ್ಥೆ ಮಾಡ್ತಾಯಿದ್ವಿ. ನಾನು 10ನೇ ತಾರೀಕಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ. ಆಮೇಲೆ ITI ಮಾಡಿದ್ದೆ. ನಾನು 2 ವರ್ಷ ITI ಮಾಡಿದ್ದೆ. ಅದಾದ ನಂತರ ಸಣ್ಣ ಪುಟ್ಟ ವೈರಿಂಗ್ ಕೆಲಸ ಕಲ್ತಿದ್ದೆ ಅಣ್ಣನ ಜೊತೆ. ಈ ಥರ ವೈರಿಂಗ್ ಕೆಲಸಗಳೆಲ್ಲ ಇಲ್ಲೇ ಊರಲ್ಲೇ ಮಾಡ್ತಿದ್ವಿ, ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಅದಾದ ನಂತರ ಈ ಥರ ಅಣ್ಣವರು ಒಂದು ಸತಿ ವೊಕೇಶನಲ್ ಟ್ರೈನಿಂಗ್ ಅಂತ ಅವ್ರು ತಗೊಂಡಿದ್ರು. ಅವರ ಟ್ರೈನಿಂಗ್ ತಗೊಂಡಾಗ ನಂಗೆ ಫೋನ್ ಮಾಡಿ ಹೇಳ್ತಿದ್ರು ಎಲ್ಲ ಏನೇನು ನಡೀತಿದ್ರು ಈ ಥರ ಇನ್ಫಾರ್ಮ್ ಮಾಡ್ತಿದ್ರು. ಆ ಟ್ರೈನಿಂಗ್ ತುಂಬ ಚೆನ್ನಾಗಿರ್ತೈತೆ, ನೀನು ಒಂದ್ಸರಿ ಬರ್ಬೋದು. ಅವ್ರನ್ನ ಅಲ್ಲಿ ಊರಲ್ಲಿ ಇದ್ದಾರೆ 10 ಗಂಟೆಗಳು ತಮಟೆ ಆರ್ಜಿನೇಷನ್ಸ್ ಅಂತ, ಅವ್ರನ್ನ ಮೀಟ್ ಮಾಡಿ ಆ ಟ್ರೈನಿಂಗ್ ಬಾ, ತುಂಬ ಒಳ್ಳೆಯದು, ತುಂಬ ಒಳ್ಳೆ ಲೈಫ್ ಇರ್ತೈತೆ ನಿಂಗೆ ಅಂತ ಹೇಳ್ತಿದ್ರು. ಸರಿ ಅಣ್ಣ ಆಯ್ತು ನಾನು ಬರ್ತಿದ್ದೆ ಅಂತ ನಾನು ಹೇಳ್ತಿದ್ದೆ. ಒಂದು ಸತಿ ಹೋಗಿ ಕೇಳ್ತಿದ್ದೆ. ಆಮೇಲೆ ನಾನು ಮತ್ತೆ ಕೇಳಿದರೆ ಅವ್ರು ಹೇಳಿದರು ಆಯಿತು ಕಳಿಸ್ತೀವಿ, ಇರ್ರಿ ನಿಧಾನಕ್ಕಂತ ಹೋಗ್ರಿ ಅಂತ ಹೇಳ್ತಿದ್ರು. ಒಂದು ಸತಿ ಪಾವಗಡದಲ್ಲಿ ಅವರು ಓಬಳೇಶ್ ಸರ್ ಅಂತ ಅವರೆಲ್ಲರೂ ಬಂದಿದ್ದರು. ಅಲ್ಲಿ ಹೋಗಿ IB ಹತ್ರ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದ್ರೆ ಹೋಗ್ತೀಯಾ ಟ್ರೈನಿಂಗು ಅಂತ ಹೇಳಿದ್ರು. ಆಯಿತು ಸರ್ ಹೋಗ್ತೀವಿ ಅಂತ ಅವತ್ತು ಬೆಳಗ್ಗೆನೇ ಅವರು ಅಲ್ಲಿ ಕಳಿಸ್ಕೊಟ್ರು. ಕಾನೂನುಗಳು ಬಂದಿದ್ದರೂ ಸಹ ಅದೇ ಸಫಾಯಿ ಕರ್ಮಚಾರಿಗಳಿಗೆ ಇದ್ರ ಮೇಲೆ ಅವೇರ್ನೆಸ್ ಇರಲಿಲ್ಲ ಇದುವರೆಗೂ. ಅವರಿಗೆ ಈ ಕಾನೂನುಗಳು ಮತ್ತು ಕಾಲಮ್ಗಳು ಏನು ಹೇಳ್ತವೆ, ಯಾವ ರೀತಿಯ ರಿಹಾಬಿಲೇಷನ್ನ ಮಾಡಬೇಕು ಅಂತೇಳಿ ಕಾನೂನು ಹೇಳ್ತಾ ಇದೆ ಅನ್ನೋದ್ರ ಮೇಲೆ ಇಡೀ ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ನಾವು ಎಜುಕೇಟ್ ಮಾಡ್ತಾಯಿದ್ದೀವಿ. ಜೊತೆಗೆ ಎಲ್ಲೆಲ್ಲಿ ಕಾನೂನು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಅಲ್ಲಿ ನಾವು ಇಂಟರ್ಫೇರ್ ಮಾಡಿ ಅಡ್ವೊಕಸಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು క్రమ తగొంతా ఇదివి ఏనంటే సంఘం బాగుండండి కొట్లాడద్దండి తెలిపిల్లకట్లా బాగుండండి కొట్లాడతారు మనం కొట్లాడతారు మాదింత మీదింత నువ్వు ఎట్లా తీసుకుంటూ అని కొట్లాడతారు పిక్లాడతారు వాళ్ళు వచ్చి చెప్తారు కొట్లాడ తెలిపిల్లకి అట్లా ఉండండి కొట్లాడొద్దండి మీ సంఘము నిగోట్లు చేస్తారు పద్యారంలో ఆఫీసులో అవుతుంది సతం చిక్తారు బాగా బిక్కోటుగా ఉండండి ఎట్లాడితే రేపు పొద్దున్న ఆఫీసులో ఏం చేస్తారు వాసులు ఎట్లా కొట్లాడతారని నెగుతారు
బాగుండండి అట్లా కొట్టడం పిల్లలకి అట్లా బాగుండండి మీరనే చెప్పిస్తారు సంఘం వాళ్ళు వచ్చి అంతా. ಕರ್ನಾಟಕ ಸರ್ಕಾರ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಮಲಬರುವ ಪದ್ಧತಿ ಇಲ್ಲ, ಮಲ ಬಾಚುವಂಥ ಕಾರ್ಮಿಕರು ಯಾರೂ ಇಲ್ಲ ಅಂತಲೇ ಹೇಳ್ಕೊಂಡು ಬರ್ತಾ ಇದೆ. ಆದರೆ 2010ರಿಂದ ಈಚೆಗೆ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ 46 ಜನ ಮಲಬಾಚುವ ಕಾರ್ಮಿಕರು ಮಲದ ಗುಂಡಿಗಳಲ್ಲಿ ಬಿದ್ದು ಸತ್ತಿರ್ತಕ್ಕಂಥದ್ದು ನಡೆದಿದೆ. ಈ ಕುರಿತಂತೆ ತಮಟೆ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಹಾಗೂ ಇತರೆ ಮಾನವ ಹಕ್ಕುಗಳ ಸಂಘಟನೆಗಳು ಸೇರಿ ನಾವು ಸತ್ಯಶೋಧನೆಗಳನ್ನು ನಡೆಸಿದ್ದೀವಿ. ಆ ವರದಿಗಳನ್ನು ಸಂಬಂಧಪಟ್ಟಂಥ ಇಲಾಖೆಗೆ, ಆಯೋಗಗಳಿಗೆ ಸಲ್ಲಿಸಿದ್ದೀವಿ. ಆ ವರದಿಯ ಆಧಾರದ ಮೇಲೆ ಸರ್ಕಾರ ಈಗಾಗಲೇ 46 ಕುಟುಂಬಗಳಿಗೂ ಕಾನೂನಾತ್ಮಕವಾದಂಥ ಪರಿಹಾರವನ್ನು ಸಹ ಒದಗಿಸಿದೆ. But this is also one organization which has completed the whole cycle of engaging with the grassroots, with the community, strengthening the community, taking up their issues, addressing their issues, but also involved at the state level advocacy. So otherwise normally grassroots organization don't get involved in the higher level of advocacy. This one organization is completing the full cycle. Tamte is a strong rights-based group situated in local community, and also linking the community with many networks, which is quite a key feature of its work. So it connects the micro reality with macro issues, and then it brings about policy changes. With the limited resources they had been able to do work. I think they need to expand and try and replicate similar type of leadership what Ablesh is today, and nurture similar. Now he should be taking that leadership role in nurturing young leaders in different parts of the Karnataka. ತಮಟೆ ಇಡೀ ಊರಿನ ಯಾವ ಜಾತಿ ಧರ್ಮ ಇಲ್ಲದೆ ಎಲ್ಲರ ಉತ್ತಮ ಬೆಳವಣಿಗೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಮಾಹಿತಿಗೋಸ್ಕರ ಹೊಡೆದಂಥ ತಮಟೆಯನ್ನು ಅಸ್ಪೃಶ್ಯತೆ ಆಚರಣೆಗೆ ಬಳಸ್ಕೊಂಡ್ರು. ನಾವು ಇನ್ಮೇಲೆ ತಮಟೆ ಗುಲಾಮ್ತನಕ್ಕೆ ಬಳಸಬಾರ್ದು, ತಮಟೆಗೆ ಗೌರವ ಘನತೆ ತರಬೇಕು. ಇನ್ನು ಮುಂದೆ ತಮಟೆ ಹೊಡೆಯೋದಾದರೆ ನಮ್ಮ ಸಮುದಾಯದ ವಿಮೋಚನೆಗೋಸ್ಕರ ನಾವು ತಮಟೆಯನ್ನು ಹೊಡಿತೀವಿ, ಬೇರೆ ಇನ್ಯಾರ್ದೋ ವಿಮೋಚನೆಗೋಸ್ಕರ, ಗುಲಾಮತನಕ್ಕೋಸ್ಕರ ನಾವು ತಮಟೆ ಹೊಡೆಯೋದಿಲ್ಲ ಅನ್ನೋವಂಥ ಸಣ್ಣ ಉದ್ದೇಶವನ್ನು ಇಟ್ಕೊಂಡು ತಮಟೆನ ನಾವು ಪ್ರಾರಂಭ ಮಾಡಿದ್ವಿ ನಾವು.